ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಾ? ನಾನು ಆರಾಮ ಅಂತ ಯಾಕೆ ಕೇಳ್ತಿದ್ದೀನಿ ಅಂದರೆ, ನಾವು ಯಾವಾಗಲೂ ಯಾರೇ ನಮ್ಮ ಮನೆಗೆ ಬಂದ್ರೇನೋ ಆರಾಮ ಅಂತಲೇ ನಾವು ಮಾತಾಡ್ಸೋದು. ತುಂಬ ಜನ ಹಾಗೆ ಮಾತಾಡಿಸ್ತಾರೆ. ನೀವು ಹೇಗೆ ಮಾತಾಡಿಸ್ತೀರಾ ಕಮೆಂಟ್ ಮಾಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎದುರುಗಡೆ ರಂಗೋಲಿ ಹಾಕ್ತೀನಿ. ಇವತ್ತು ನಾನು ಹಾಗೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇದ್ದೋಳು ಇವತ್ತು ಅಮ್ಮ ಪಿಕಾಕ್ ರಂಗೋಲಿ ಹಾಕೋ ಅಂದ್ಲು. ನಾನು ಫ್ಲವರಿಂದ ಹಾಕ್ತಾಯಿದ್ದೆ, ಹಾಗೆ ಅದರಲ್ಲೇ ಒಂದು ಪಿಕಾಕ್ ಮಾಡಿದೆ. ಅವಳು ಇನ್ನೂ ಒಂದು ಪಿಕಾಕ್ ಬೇಕಮ್ಮ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಇನ್ನೊಂದು ಪಿಕಾಕ್ನೂ ಬರೆದೆ. ಹಾಗೆ ಪಿಕಾಕೆಲ್ಲ ಬರಿಬೇಕಿದ್ರೆ ಇಬ್ಬರೂ ಅಷ್ಟೇ, ನನಗೆ ಆ ರಂಗೋಲಿ ಬೇಕು ಈ ರಂಗೋಲಿ ಬೇಕು ಅಂತ. ನನ್ನ ದೊಡ್ಡ ಮಗಳಿಗೂ ಸ್ವಲ್ಪ ರಂಗೋಲಿ ಹಾಕೋದಂದರೆ ಇಷ್ಟ. ಅವಳು ಒಂದೊಂದು ಟೈಮು ರಂಗೋಲಿ ಹಾಕ್ತೀನಿ ಅಮ್ಮ ನನಗೂ ಕೊಡು ಅಂತಾಳೆ. ನಾನು ಸಂಡೇ ಆದರೆ ಅವಳಿಗೂ ಕೊಡ್ತೀನಿ ನಾನು ರಂಗೋಲಿ ಹಾಕೋಕ್ಕೆ. ಬೇರೆ ದಿನ ಅವಳಿಗೆ ಟೈಮ್ ಇರಲ್ಲ. ನಾನು ಬೆಳಿಗ್ಗೆ ನೀರು ದೋಸೆ ಮಾಡೋಣ ಅಂತ ರಾತ್ರಿ ಒಂದು 6 ಲೋಟ ಚಿಕ್ಕ ಕಪ್ಪಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ, ಮತ್ತು ಕಾಳುಗಳನ್ನೂ ನೆನೆಸಿಟ್ಟಿದ್ದೆ ಪಲ್ಯಕ್ಕೋಸ್ಕರ. ನೀರು ದೋಸೆಗೆ ನಾನು ಫಸ್ಟು ನೆನೆಸಿಟ್ಟಿರೋ ಅಕ್ಕಿ, ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ರೈಸ್ ಹಾಕ್ತೀನಿ. ಅಂದರೆ ಇಷ್ಟೇ ರೈಸು, 6 ಲೋಟ ಅಕ್ಕಿಗೂ ಸ್ವಲ್ಪ ಇಷ್ಟೇ ರೈಸ್ ಹಾಕೋದು, ಇದ್ರಕ್ಕಿಂತ ಜಾಸ್ತಿ ರೈಸ್ ಹಾಕಬಾರ್ದು. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ನೀರು ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಬರಬೇಕು, ಈ ಥರ ಹದ ಬರಬೇಕು. ಆ ಥರ ಮಾಡಿಕೊಂಡು ಆಮೇಲೆ ಎಣ್ಣೆ ಹಚ್ಬಿಟ್ಟು ತವಕ್ಕೆ ಹಾಕ್ತೀವಿ. ಅಂದರೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ನಾವು ಬಳಸೋದು ಕೊಬ್ಬರಿ ಎಣ್ಣೆ, ಹಾಗಾಗಿ ಕೊಬ್ಬರಿ ಎಣ್ಣೆ ಮಾಡ್ತೀವಿ. ಯಾವ ಎಣ್ಣೆ ಬೇಕಿದ್ರೂ ಹಾಕ್ಬೋದು, ಬೆಣ್ಣೆನೂ ಹಾಕ್ಬೋದು. ನಾನು ಕೊನೆಗೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಕಂದಿಸ್ಕೊಂಡೆ. ನಾವು ಒಂದು ಕಡೆ ದೋಸೆ ಮಾಡ್ತಾ ಒಂದು ಕಡೆ ಪಲ್ಯ ಮಾಡ್ತಾ ಇದ್ದೀನಿ. ದೋಸೆಗೆ ಹಾಕ್ಕೊಳ್ತಾ ಪಲ್ಯಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಳೆಲ್ಲ ನೆನೆಸಿದ್ನ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಹಾಗೆ ನೀರು ಆರಿಸ್ಕೊಂಡೆ. ಅದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಈ ಈರುಳ್ಳಿ ಟೊಮೊಟೊ ಕನ್ಸಿರೋದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪೌಡ್ರು ಹಾಕಿಬಿಟ್ಟು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ತನಕ ಬೇಯಲಿಕ್ಕಿಡೋದು. ಆಮೇಲೆ ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಆ ತೆಂಗಿನಕಾಯಿನ ಸ್ವಲ್ಪ ತುರಿದು ಅದಕ್ಕೆ ತೆಂಗಿನಕಾಯಿಗೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅನ್ನೋ ಒಂದು 2 ಸ್ಪೂನ್ ಆಗೋಷ್ಟು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚಕ್ಕೆ, 4 ಕಾಳು ಲವಂಗ, ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ. ನಾನು ಪೌಡರ್ನೇ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಪೌಡರ್ ಹಾಕ್ತಾಯಿದ್ದೀನಿ. ಪೌಡರ್ ಇದ್ದರೆ ಪೌಡರ್ ಹಾಕ್ಬೋದು, ಇಲ್ಲ ಕಾಳನ್ನೂ ಹಾಕ್ಬೋದು. ಸ್ವಲ್ಪ ಹುಳಿ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಒಂದು 4 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ರುಬ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಎಲ್ಲದು ಮಿಕ್ಸ್ ಮಾಡಬೇಕು. ನಮಗೆ ಎಷ್ಟು ಬೇಕು ಅಂದರೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ದೋಸೆಗೆ. ಆ ನೀರು ದೋಸೆಗೆ ಸ್ವಲ್ಪ ಗಟ್ಟಿನೇ ಚೆನ್ನಾಗಿರುತ್ತೆ, ಅಂದರೆ ತುಂಬ ತೆಳ್ಳಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ನಾವು ಟಿಫನ್ ಎಲ್ಲ ರೆಡಿ ಆದಮೇಲೆ ಟಿಫನ್ ಎಲ್ಲ ಮಾಡಿದ್ವಿ. ಟಿಫನ್ ಮಾಡಿದ್ಮೇಲೆ ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಸ್ಕೂಲಲ್ಲಿ ಸ್ಪೀಚ್ ಕಾಂಪಿಟೇಷನ್ ಇತ್ತು. ಸೊ ಅಮ್ಮ ನನಗೆ ಸ್ಪೀಚ್ ಬರ್ಕೊಡು ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಸ್ವಲ್ಪ ಹೊತ್ತವರೆಗೂ ಕೂತ್ಕೊಂಡು ಸ್ಪೀಚ್ ಎಲ್ಲ ಬರೆದೆ. ಸ್ಪೀಚ್ಗೆ ಒಂದು ಸ್ವಲ್ಪ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಲ್ಲ ಸ್ವಲ್ಪ ಗೂಗಲಲ್ಲೆಲ್ಲ ನೋಡಿದೆ. ಗೂಗಲಲ್ಲಿ ನೋಡಿಬಿಟ್ಟು ನನಗೇನು ಅನಿಸುತ್ತೆ ಅದನ್ನೇ ನಾನು ಬರೆದೆ. ಸ್ವಲ್ಪ ಬರಿತಾ ಸ್ವಲ್ಪ ಲೆಂತಿನೇ ಆಯಿತು. ಅದಕ್ಕೆ ನನ್ನ ಮಗಳು ಗುರ್ರ ಅಂತ ನೋಡ್ತಾ ಇದ್ದಾಳೆ, ಇಷ್ಟು ಉದ್ದ ಬರೆದಿದ್ದೀಯ ಅಮ್ಮ ಅಂತ. ನೋಡಿ ಸ್ವಲ್ಪ ಉದ್ದ ಆಯಿತು. ಕೊನೆಗೆ ನಾವು ಅದೆಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಮಾಲ್ಗೆ ಹೋಗೋಣ ಅಂತ ಬಂದ್ವಿ. ಮಾಲಲ್ಲಿ ನಮಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ತೊಗೊಬಂದುಬಿಡೋಣ ಅಂತ ಮಾಲ್ಗೆ ಹೊರಟಿದ್ದೀವಿ. ಮಾಲಲ್ಲಿ ಏನಂದರೆ ನಮಗೆ ಬೇಕಾಗಿರೋ ಐಟಮ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಕಡಿಮೆ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ನಮಗೆ ಎಲ್ಲ ಐಟಮು ಕಾಣೋದಕ್ಕೋಸ್ಕರ ತಗೊಳ್ತಾ ಎಲ್ಲದು ತಗೊಳ್ತೀವಿ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ನೋಡಿ ನಾವು ಮಾಲಿಗೆ ಎಂಟ್ರಿ ಕೊಡ್ತಾಯಿದ್ವಿ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ನಾವು RR ನಗರದಲ್ಲಿ ಇಲ್ಲೊಂದು ಸ್ವಲ್ಪ ಸಿಗ್ನಲ್ ಮುಗಿಸ್ಬಿಟ್ಟು ಬಂದ್ವಿ. ಕೊನೆಗೆ ಇಲ್ಲಿ ಮಾಲಲ್ಲಿ ಏನಂದರೆ, ಈ ಮಾಲಲ್ಲಿ ಮಕ್ಕಳಿಗೆ ಸ್ವಲ್ಪ ಕಿಡ್ಸ್ದೆಲ್ಲ ಆ್ಯಕ್ಟಿವಿಟೀಸೂ ಸ್ವಲ್ಪ ಚೆನ್ನಾಗಿತ್ತು.
ಅವರೂ ಸ್ವಲ್ಪ ಆಟ ಆಡೋದು ಗೇಮ್ಸ್ ಎಲ್ಲ ಯಾವಾಗಲೂ ಆಡ್ತಿದ್ರು. ಇವತ್ತು ಸ್ವಲ್ಪ ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಅದಕ್ಕೆಲ್ಲ ಆಡ್ಸೋಕ್ಕೆ ಹೋಗಿಲ್ಲ. ಡೈರೆಕ್ಟಾಗಿ ನಮ್ಗೆ ಏನು ಐಟಮ್ ಬೇಕೋ ಅದು ತೊಗೊಂಡ್ವಿ. ನಮಗೆ ಏನಂದರೆ ಇವಾಗ ಡಿಸೆಂಬರ್ ಹಾಲಿಡೇಸ್ ಇದ್ದಾಗ ಊರಿಗೆ ಹೋಗಿದ್ವಿ ಅಲ್ವಾ, ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಲಿಡೇಸ್ ಇನ್ನೇನು ಊರಿಗೆ ಹೋಗ್ತೀವಂತ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡಿರಲಿಲ್ಲ. ಅದಕ್ಕೆ ಬಂದ ತಕ್ಷಣ ದಿನಸಿ ಐಟಮ್ ಏನೇನು ಖಾಲಿ ಆಗಿದೆ ಅದನ್ನು ತಗೋಬಿಡೋಣ ಅಂತ ಬಂದ್ವಿ. ಸೊ ಇದು ಕ್ರಿಸ್ಮಸ್ ಇರೋದಕ್ಕೋಸ್ಕರ ಕ್ರಿಸ್ಮಸ್ದು ಡೆಕೋರೇಷನ್ ಎಲ್ಲ ಮಾಡಿದರು, ಅದನ್ನು ತೆಗೆದಿರಲಿಲ್ಲ. ಹಾಗೆ ನಾವು ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ನಾನು ಲೀಸ್ಟ್ ಮಾಡ್ಕೊಂಡು ಬರೋದು ಕಡಿಮೆ, ಯಾಕಂದರೆ ಮಾಲಲ್ಲೆಲ್ಲ ಅಲ್ಲೇ ಕಣ್ಣಿಗೆ ಕಾಣಿಸ್ತಿರತ್ತೆ ಅಲ್ವಾ. ಸೊ ಅದಕ್ಕೆ ನನಗೆ ಅಲ್ಲೇ ನೋಡಿದ ತಕ್ಷಣ ನೆನಪಾಗತ್ತೆ, ಒಂದು ರೌಂಡ್ ಹಾಕಿದರೆ ಅಲ್ಲೇ ನೆನಪಾಗತ್ತೆ. ಸೊ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಐಟಮ್ ಎಲ್ಲ ತಗೊಳ್ಬೇಕಿದ್ರೆ ಏನೋ ಅಲ್ಲಿ ಖುಷಿ ಆಯಿತು, ಬಿಲ್ ನೋಡಿ ಮಾತ್ರ ಫುಲ್ಲು ಶಾಕ್ ಆಯಿತು. ನೋಡಿ ಇವ್ರೂ ಅಷ್ಟೇ ಏನು ಇಷ್ಟೊಂದು ಬಿಲ್ ಆಗಿದೆ ಅಂತ ಒಂದು ಸಲ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಸುಮ್ಮನೆ ಹಂಗೆ ಏನಿದೆ ಅಂತ ಒಂದು ಸಲ ಎಲ್ಲ ಕಣ್ಣಾಯಿಸಿದ್ರು. ನಾನು ಒಂದು ಸಲ ಏನು ಇಷ್ಟೊಂದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಾನು ಒಂದು ಸಲ ಕಣ್ಣಾಯಿಸಿದೆ. ಅಂದರೆ ಒಂದು 1 ಮಂತ್ ಬ್ರೇಕ್ ಆಗಿತ್ತು, ನಾವು ಮಧ್ಯೆ ಹೋಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಆಯಿತು. ಎಲ್ಲ ಐಟಮಲ್ಲೂ ಸ್ವಲ್ಪ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಬಟ್ ಅವರು ಎಷ್ಟೇ ಡಿಸ್ಕೌಂಟ್ ಕೊಟ್ಟರು ನಾವು ಅಲ್ಲಿ ಇಲ್ಲಿ ಎಲ್ಲ ಬೇಕಾಗಿದ್ದು ಬೇಡದಿರೋದೆಲ್ಲ ಐಟಮ್ ತೊಗೊಂಡ್ಬಿಟ್ಟು ನೋಡಿ ಲಾಸ್ಟ್ ಗ್ಲಾಸ್ ಟೋಟಲಲ್ಲೇನು ಏನೂ ಡಿಫ್ರೆನ್ಸ್ ಆಗೋಲ್ಲ, ಯಾವಾಗಲೂ ಸೇಮ್ ವ್ಯಾಲ್ಯೂನೇ ಇರುತ್ತೆ. ಇವರಿಬ್ಬರು ಒಂದೊಂದು ಕಿಂಡರ್ ಜಾಯ್ ತೊಗೊಂಡಿದ್ರು. ಆ ಕಿಂಡರ್ ಜಾಯ್ ತೊಗೊಂಡ್ಬಿಟ್ಟು ಅದರಲ್ಲಿ ಬಂದಿರೋದ್ರಲ್ಲಿ ಆಟ ಆಡ್ತಿದ್ದಾರೆ ನೋಡಿ. ಅವಳಿಗೆ ಏನೋ ಟಾಪ್ ಬಂದಿತ್ತಂತೆ, ಆ ಬುಗ್ರಿಗೆ ಬಂದಿರೋದನ್ನೆಲ್ಲ ಜೋಡಿಸ್ತಾ ಇದ್ದಾಳೆ. ಅವ್ರಿಗೆ ಅದೇ ಒಂದು ಪಝಲ್ಲು. ಇವತ್ತು ಒಂದಿನ ಆಟ ಆಡ್ತಾರೆ ಎಲ್ಲ ಮಕ್ಕಳು ಥರ, ನಾಳೆ ಇವರು ಅಷ್ಟೇ. ಅದನ್ನು ಎಲ್ಲಿ ಬಿದ್ರೂ ಎತ್ತು ನೋಡಲ್ಲ. ಆ ಚಿಕ್ಕ ಚಿಕ್ಕದೆಲ್ಲ ಕೆಳಗೆ ಎಲ್ಲೋ ಹೋಗ್ಬಿಟ್ರೆ ಕೊನೆಗೆ ಸಿಗೋದು ಇಲ್ಲ. ಇವರು ಅದರಲ್ಲೇ ಆಟ ಆಡ್ತಿದ್ದಾರೆ. ಫಸ್ಟ್ ಡೇ ಅಲ್ವಾ, ಫಸ್ಟು ಆಟ ಸಾಮಾನು ಫಸ್ಟ್ ಒಂದಿನ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಟಾಪ್ ಹೆಂಗೆ ತಿರುಗತ್ತೆ ತಿರ್ಸು. ಎಂತ ಹಾಕೊಂಡೆ ಹಂಗೆ ಹಾಕೊಳ್ಳೋದು. ನೋಡಿ ರಿಂಗ್ ಇದು ನಿಂದೆ ನಾನು ಜೋಡಿಸಿದ್ದು. ತೋರಿಸ್ತದ ಶೋ ಹೆಂಗೆ ಕಾಣ್ತಾ ಇದೆ? ಓ ಸೂಪರ್. ಏನದು ರಿಂಗಾ? ಅದು ರಿಂಗ್ ಅಲ್ಲ, ಇದು ದಾ ರಿಂಗೆ. ನೀ ಹಾಕೋ, ನಿನ್ ಬೇಳೆ ಹಾಕೋ ಬರತ್ತಾನ. ಅದು ನಿಜವಾಗ್ಲೂ ರಿಂಗ್. ಕೊಡೋಳಿ ಕೊಡೋ. ತಗೋ ನನ್ನ ತಂಗಿ, ಪುಟ್ಟ ತಂಗಿ. ಅಯ್ಯೋ ಅಯ್ಯೋ, ಏಯ್ ತಗೋ. ಹಾಂ ಸೂಪರ್. ನಮ್ಮ ಸಪೋಟ ಗಿಡದಲ್ಲಿ ಫಸ್ಟ್ ಹಣ್ಣು ಬಿಟ್ಟಿತ್ತು. ಆ ಹಣ್ಣು ನನ್ನ ಮಗಳು ದೇವ್ರ ಹತ್ರ ಇಡ್ತಾ ಇದ್ದಾಳೆ. ನಾವು ಯಾವಾಗಲೂ ಅಷ್ಟೇ ಹಣ್ಣೆಲ್ಲ ದೇವ್ರ ಹತ್ರ ಇಟ್ಟೇ ತಿನ್ನೋದು. ಇದೂ ಅಷ್ಟೇ ನಮ್ಮ ಫಸ್ಟ್ ಹಣ್ಣಾಗಿತ್ತಲ್ಲ, ಅದು ಇದೊಂದು ಇನ್ನೊಂದು ಥರ ಖುಷಿ. ಸೊ ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು ತಿಂದ್ವಿ. ಕೊನೆಗೆ ಮಲ್ಕೊಳ್ಳೋಣ ಅಂತ ಬಂದ್ವಿ. ಮಲ್ಕೋಬೇಕಿದ್ರೆ ಹತ್ರ ABCD ಎಲ್ಲ ಹೇಳಿಸಿದ್ವಿ. ಅವಳು ಎಷ್ಟು ಕ್ಯೂಟಾಗಿ ಹೇಳ್ತಿದ್ದಾಳೆ ನೋಡಿ. ನನ್ನ ಹತ್ರನೂ ಸ್ವಲ್ಪ ಆಟ ಆಡಿದ್ಲು. ಆಟ ಆಡ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕೇಳಿದೆ ಅವಳಿಗೆ. A ಫಾರ್ ಆ್ಯಪಲ್, B ಫಾರ್ ಬಾಲ್ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಹೇಳಿದ್ಲು. ಹಾಗೆ ನಾವು ಅವತ್ತು ಮುಗಿಸ್ಬಿಟ್ಟು ಹಾಗೆ ಎಲ್ಲ ಮಲ್ಕೊಂಡ್ವಿ. ನಿಮಗೆ ನನ್ನ ಡೈಲಿ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.